ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅಫ್ಕೋರ್ಸ್ ಯೂನಿವರ್ಸಿಂದ, ದೈವದಿಂದ ಮೆಸೇಜಸ್ ಏನಿದೆ ಹಾಗೂ ಈ ವ್ಯಕ್ತಿಯ ಇಂಟೆನ್ಷನ್ಸ್, ಎಮೋಷನ್ಸ್, ಥಾಟ್ಸ್ ಇದೆಲ್ಲ ಕುರಿತಾಗೂ ನಿಮಗೆ ಈ ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಈ ವ್ಯಕ್ತಿ ಜೊತೆ ಏನೇ ಆಗಿರಬಹುದು. ಅವರ ಪ್ರಸ್ತುತ ಇವತ್ತಿನ ಈಗಿನ ಪ್ರೆಸೆಂಟ್ ಎನರ್ಜೀಸ್ ನಿಮ್ಮ ಕಡೆಗೇನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರ ಮನಸ್ಥಿತಿ ಏನಿದೆ, ಈ ರಿಲೇಷನ್ಶಿಪ್ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದು ಎಲ್ಲದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗೂ ನಾನು ಟ್ಯಾರೋ ಡೆಕ್ನ ಕೂಡ ಯೂಸ್ ಮಾಡ್ತೀನಿ, ಮೆಸೇಜಸ್ನ ಕೂಡ ಯೂಸ್ ಮಾಡ್ತೀನಿ. ನಿಮಗೆ ಬಹಳಷ್ಟು ಈ ರಿಲೇಷನ್ಶಿಪ್ ವಿಷಯವಾಗಿ ಒಂದಷ್ಟು ಜ್ಞಾನ ಖಂಡಿತವಾಗ್ಲೂ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಪ್ರೆಸೆಂಟ್ನಲ್ಲಿ ನಾನು ಯಾವ ರೀತಿಯಾದ ಎನರ್ಜೀಸ್ನ ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಇಂಟ್ರೆಸ್ಟಿಂಗ್ ಆಗಿ ನಾನು ಬ್ಲ್ಯಾಕ್ ಕ್ಯಾಂಡಲ್ನ ಪಿಕ್ ಮಾಡಿದ್ದೀನಿ. ಸೊ ಸ್ವಲ್ಪ ನೆಗೆಟಿವ್ ಅಂತಲೇ ಹೇಳ್ಬೋದು, ಸ್ಯಾಡ್ ಎಮೋಷನ್ಸ್ ಅಂತ ಹೇಳ್ಬೋದು. ಅವರು ಯಾವುದೋ ಒಂದು ನೋವಿನಲ್ಲಿ ಬಳಲ್ತಾ ಇದ್ದಾರೆ. ಮೇ ಬಿ ಹೆಲ್ತ್ ಇಶ್ಯೂಸ್ ಇರ್ಬೋದು ಈ ವ್ಯಕ್ತಿಗೆ. ನಿಮ್ಮ ವಿಷಯವಾಗೂ ಕೂಡ ಅವ್ರಿಗೆ ಒಂದಷ್ಟು ವಿಚಾರಗಳು ಕಾಡ್ತಾ ಇದೆ ಅಂತ ಹೇಳ್ಬೋದು. ಅವರು ಒಂದು ಸ್ಪೈರಲ್ ಥಾಟ್ಸ್ನಲ್ಲಿದ್ದಾರೆ. ಸ್ಪೈರಲ್ ಥಾಟ್ಸ್ ಅಂದರೆ ಒಂದು ವಿಚಾರದ ಬಗ್ಗೆ ಪದೇ ಪದೇ ಯೋಚನೆ ಮಾಡುವಂಥದ್ದು. ಇಲ್ಲಿ ಸ್ಪೈರಲ್ ಫಾರ್ಮ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ನೀವು ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸ್ಪೈರಲ್ ಫಾರ್ಮೇಷನ್ ಬರ್ತಾ ಇದೆ. ಸೊ ಅವರು ಅವ್ರದ್ದೇ ಆದ ನೆಗೆಟಿವ್ ಥಾಟ್ಸ್ನಲ್ಲಿ ಮುಳುಗಿ ಹೋಗಿದ್ದಾರೆ. ಹಾಗೂ ಪ್ರೆಸೆಂಟ್ನಲ್ಲಿ ಯಾವುದೋ ಒಂದು ಸ್ಟ್ರೆಸ್ನ ಕೂಡ ಪಿಕ್ ಮಾಡ್ತಾ ಇದ್ದೀನಿ. ಏನೋ ಒಂದು ಅವ್ರು ಅಂದ್ಕೊಂಡಿದ್ದು ಅವ್ರ ಲೈಫಲ್ಲಿ ಆಗ್ತಾ ಇಲ್ಲ, ಆ ವಿಚಾರವಾಗೂ ಅವರು ಸ್ಟ್ರೆಸ್ಡ್ ಆಗಿದ್ದಾರೆ. ನೀವು ಅನ್ನೋದಕ್ಕಿಂತ ಅವ್ರ ಲೈಫ್ನಲ್ಲಿ ಎಷ್ಟೋ ವಿಷಯಗಳು ಅವ್ರು ಪ್ಲ್ಯಾನ್ ಮಾಡಿಕೊಂಡಿರುವ ಹಾಗೆ ಹೋಗ್ತಾ ಇಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಇದೆ. ಅವರ ಲೈಫ್ನಲ್ಲಿ ಒಂದಷ್ಟು ಹತಾಶೆ, ನಿರಾಶೆಗಳು, ಸೋಲು ಅನುಭವಿಸ್ತಾ ಇದ್ದಾರೆ. ಅದನ್ನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಈ ರಿಲೇಷನ್ಶಿಪ್ನೂ ಅವರು ಮೆಸ್ಅಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೂ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ನಾನು ಅನ್ನೋ ಮನಸ್ಥಿತಿನಲ್ಲಿದ್ದಾರೆ. ಇದು ಸರಿ ಹೋಗ್ತಾ ಇಲ್ವಲ್ಲ ಅಂದರೆ, ನಿಮ್ಮ ವಿಷಯವಾಗಿ ನೀವು ಅವ್ರ ಜೊತೆ ಮಾತಾಡದೇ ಇರೋದಿದೆ, ನೀವು ಒಂದೊಳ್ಳೆಯ ಕನೆಕ್ಷನಲ್ಲಿ ಇಲ್ಲ ಅನ್ನೋ ಥರ ನೋಡ್ತಾ ಇದ್ದೀನಿ. ಇದನ್ನೂ ನಾನು ಹಾಳು ಮಾಡ್ಕೊಂಡಲ್ಲ ಅನ್ನುವಂಥ ಮನಸ್ಥಿತಿನಲ್ಲಿ ಪ್ರೆಸೆಂಟ್ ಇದ್ದಾರೆ. ಸೊ ನಿಮಗೂ ಅವ್ರಿಗೂ ಒಂದಷ್ಟು ಮನಸ್ತಾಪಗಳು ಇತ್ತೀಚೆಗೆ ಜಾಸ್ತಿನೇ ಆಗ್ತಾಯಿದೆ. ಮಾತು ಆಡೋಕ್ಕೆ ಹೋದರೆ ಅದು ಜಗಳಕ್ಕೆ ನಿಲ್ತಾ ಇದೆ. ಅದರಿಂದ ಅವ್ರಿಗೆ ಇರಬೇಕಾ ಬೇಡವಾ ಅನ್ನುವಂಥ ಯೋಚನೆಗಳು ಬರ್ತಾ ಇದೆ. ಪ್ರೆಸೆಂಟ್ನಲ್ಲಿ ಅದೇ ರೀತಿಯಾದ ಥಾಟ್ಸ್ ಪದೇ ಪದೇ ಬರ್ತಾ ಇದೆ. ನಾನು ಇರಬೇಕಾ, ಹೋಗಬೇಕಾ, ಬೇಡವಾ, ಬೇಕಾ, ಕನ್ಫ್ಯೂಷನಲ್ಲಿದ್ದಾರೆ. ಸ್ಟ್ರಾಂಗ್ ಕನ್ಫ್ಯೂಷನ್ ಇದೆ ಇವರಲ್ಲಿ ಪ್ರೆಸೆಂಟ್. ಯಾರ ಜೊತೆನೂ ಮಾತಾಡಬೇಕು ಅಂತಲೂ ಅನ್ನಿಸ್ತಾ ಇಲ್ಲ, ಒಂಟಿಯಾಗೇ ಇದ್ದಾರೆ. ಅವರಾಯಿತು, ಅವ್ರ ಕೆಲಸ ಆಯಿತು ಅಂತ ಇದ್ದಾರೆ. ಆದರೆ ಕೆಲಸದಲ್ಲೂ ಸ್ಟ್ರೆಸ್ನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಲೈಫ್ನಲ್ಲಿ ಕೆಲಸದಲ್ಲೂ ಒಂದಷ್ಟು ಅವ್ರು ಅಂದ್ಕೊಂಡು ಹಾಗೆ ಹೋಗ್ತಾ ಇಲ್ಲ, ಎಲ್ಲ ವಿರುದ್ಧವಾಗಿ ಹೋಗ್ತಾ ಇದೆ. ಜನರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಯಾರೂ ಸಪೋರ್ಟಿವ್ ಇಲ್ಲ ಅನಿಸ್ತಾ ಇದ್ದಾರೆ. ಒಂಟಿತನ ಕಾಡ್ತಾ ಇದೆ. ಏಕಾಂಗಿಯಾಗಿದ್ದಾರೆ ಅಂತ ಹೇಳ್ತೀನಿ. ಈ ವ್ಯಕ್ತಿ ಏಕಾಂಗಿಯಾಗಿದ್ದಾರೆ. ಒನ್ ಮ್ಯಾನ್ ಶೋ ಆರ್ ಒನ್ ವುಮೆನ್ ಶೋ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಇವ್ರ ಪರಿಸ್ಥಿತಿ. ಯಾರೂ ಕೂಡ ಇವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ, ನೀವು ಅರ್ಥ ಮಾಡ್ಕೊಳ್ಳಲ್ವಲ್ಲ ಅನ್ನುವಂಥ ಒಂದು ನೋವಿನಲ್ಲಿದ್ದಾರೆ. ಆ್ಯಕ್ಚುಲಿ ಇವರು ಇಮೋಷ್ನಲಿ ಇವತ್ತು ಸ್ಯಾಡ್ನೆಸ್ನ ನಾನು ಪಿಕ್ ಮಾಡ್ತಾಯಿದ್ದೀನಿ. ನೋವು ಮತ್ತು ಅವ್ರ ಪ್ಲ್ಯಾನ್ ಅಂದ್ಕೊಂಡು ಹಾಗೆ ಈ ರಿಲೇಷನ್ಶಿಪ್ ನಡೀಲಿಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇದೆ ಇವ್ರ ಮನಸ್ಸಲ್ಲಿ. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ಅವ್ರಿಗೆ ಒಂದು ಪಾತಾಳಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು ಅನ್ನುವಂಥ ಒಂದು ವಿಚಾರ ಅವ್ರಿಗೆ ಇದೆ ಮನಸ್ಸಿನಲ್ಲಿ. ನಿಮ್ಮ ವಿಚಾರವಾಗೂ ಕೂಡ ಅವರು ಕಳ್ಕೊಂಡ್ಬಿಟ್ಟಿದ್ದೀನಿ, ಆ ಪ್ರೀತಿನ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ.
ಆ್ಯಕ್ಚುಲಿ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿದೆ, ದಿಸ್ ಪರ್ಸನ್ ನೋಸ್ ಯೋರ್ ವ್ಯಾಲ್ಯೂ, ಆದರೂ ಕೂಡ ಅದನ್ನ ಆ್ಯಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಕೆಲವರಿಗೆ ನಾನು ಇಲ್ಲಿ ಏನು ನೋಡ್ತಾ ಇರೋದು ಅಂದರೆ, ಈ ವ್ಯಕ್ತಿ ನಿಮ್ಮಿಂದ ಕಾಂಟ್ಯಾಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ನೀವೇ ಏನಾದರೂ ಸರಿ ಮಾಡ್ಕೋಬೇಕು, ನೀವೇ ಅವ್ರನ್ನ ಮಾತಾಡಿಸ್ಬೇಕು, ನೀವೇ ಮೆಸೇಜ್ ಮಾಡಬೇಕು. ಈ ಥರದ್ದು ಒಂದು ಲುಕ್ ಎಟ್ ದ್ಯಾಟ್, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬರ್ನ್ ಆಗುತ್ತೆ ಅಂತ. ಸೊ ಇದರ ಅರ್ಥ ಏನು ಅಂದರೆ, ಈ ವ್ಯಕ್ತಿ ಇದ್ದಾರಲ್ಲ, ಕೆಲವರಿಗೆ ಲೈಫೇ ಸಾಕಾಗೋಗಿದೆ. ಈ ವ್ಯಕ್ತಿಯ ಎನರ್ಜಿ ಹೇಗಿದೆ ಅಂದರೆ, ಈ ವ್ಯಕ್ತಿಗೆ ಲೈಫ್ ಬೇಡ ಅನಿಸ್ತಾ ಇದೆ ಇವಾಗ. ಲಾಟ್ ಆಫ್ ಡಾರ್ಕ್ ಥಾಟ್ಸ್ ನೋಡ್ತಾ ಇದ್ದೀನಿ. ಏನೋ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ಇವ್ರ ಲೈಫ್ನಲ್ಲೂ ಆಗ್ತಾ ಇರ್ಬೋದು. ಸೊ ಅವ್ರ ಲೈಫ್ನಲ್ಲಿ ಇವಾಗ ಅವ್ರ ಹಾರ್ಟ್ ಇದೆಯಲ್ಲ, ಅವ್ರ ಮನಸ್ಸು ಕಲ್ಲಾಗ್ಬಿಟ್ಟಿದೆ. ಸೊ ಈ ಥರದ್ದು ಒಂದು ಡಿಪ್ರೆಷನ್ನ ಈ ವ್ಯಕ್ತಿ ಅನುಭವಿಸ್ತಿದ್ದಾರೆ. ಒಳಗನೆ ಗುದ್ದಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅವರೇ ವೈರಿ ಆಗ್ತಾಯಿದ್ದಾರೆ, ಶತ್ರು ಆಗ್ತಾಯಿದ್ದಾರೆ. ನಿಮ್ಮ ವಿಚಾರವಾಗೂ ಕೂಡ ಅವರು ನಿಮ್ಮಿಂದನೇ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ನೀವು ಸರಿ ಮಾಡಬೇಕು, ನೀವು ಅವ್ರ ಜೊತೆ ಇರಬೇಕು. ಸೊ ನೀವೇ ಎಲ್ಲ ಮಾಡೋದಾಗಿದ್ದರೆ ಅವ್ರೇನು ಮಾಡ್ತಾರೆ? ಬಟ್ ಅವ್ರಿಗೆ ಅನಿಸ್ತಿರೋದೇನೆಂದರೆ, ನನಗೆ ಇವಾಗ ನನ್ನನ್ನು ನೋಡ್ಕೊಳ್ಳೋ ಅಷ್ಟು ಪರಿಸ್ಥಿತಿ ಇಲ್ಲ, ನಾನೇ ಒಂದು ಒಳ್ಳೆಯ ಪರಿಸ್ಥಿತಿನಲ್ಲಿಲ್ಲ, ನಾನೇನು ನೋಡ್ಕೊಳ್ಳಿ, ನಂಗೆ ನಿಜವಾಗ್ಲೂ ನೋಡ್ಕೊಳ್ಳೋ. ಸೊ ಈ ವ್ಯಕ್ತಿ ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಕಾನ್ಫಿಡೆನ್ಸ್ ವಿಚಾರವಾಗಿ ಅವರು ತುಂಬ ಬಳಲ್ತಾ ಇದ್ದಾರೆ. ನನ್ನ ಕೈಲಿ ಏನೂ ಆಗಲ್ಲ, ಈ ಥರದ್ದೊಂದು ಮನಸ್ಥಿತಿ ಇದೆ. ಸೊ ಇಂಥವ್ರನ್ನ ನೀವೇನು ಮಾಡೋಕ್ಕಾಗಲ್ಲ, ಆ ವ್ಯಕ್ತಿನೇ ಬದಲಾಗಬೇಕಾಗತ್ತೆ. ಬಟ್ ದಿಸ್ ಈಸ್ ಅ ಸ್ಟೇಟ್, ಮೈಂಡ್ ಸ್ಟೇಟ್. ಇವಾಗ ಆಗಲೇ ಹೇಳಿದಾಗೆ ಅವರ ಫ್ಯಾಮಿಲಿ ಲೈಫಲ್ಲೂ ಚೆನ್ನಾಗಿಲ್ಲ ಅನಿಸ್ತಾ ಇದೆ, ಅವ್ರ ಲವ್ ಲೈಫಲ್ಲೂ ಚೆನ್ನಾಗಿಲ್ಲ ಅನಿಸ್ತಾ ಇದೆ, ಅವ್ರ ಕೆಲಸ ಕಾರ್ಯಗಳಲ್ಲೂ ವಿಘ್ನಗಳಿದೆ ಅನಿಸ್ತಾ ಇದೆ. ಅದರಲ್ಲಿ ನೀವು ಕೂಡ ಅವ್ರ ಜೊತೆ ಸಪೋರ್ಟಿವ್ ಆಗಿಲ್ಲ, ಅಂದರೆ ನೀವೂ ಅವ್ರಿಗೆ ಸಹಾಯಕವಾಗಿಲ್ಲ, ನೀವು ಜಗಳ ಮಾಡ್ತೀರಾ, ನೀವು ನೋವು ಕೊಡ್ತೀರಾ. ಸೊ ಆ ರೀತಿಯಾದ ಒಂದು ಎನರ್ಜಿನ ನಿಮ್ಮ ಕಡೆಗೆ ಪಿಕ್ ಮಾಡ್ತಾಯಿದ್ದೀನಿ. ನಿಮ್ಮಿಂದ ಅವ್ರಿಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಹೈ ಎಕ್ಸ್ಪೆಕ್ಟೇಷನ್ಸ್. ಅಂದರೆ ನೀವು ಅವ್ರನ್ನ ಹೀಲ್ ಮಾಡಬೇಕು ಅಂದರೆ ನೀವೇ ಎಲ್ಲ ಮಾಡಬೇಕು ಅಂತ ಇದ್ದಾಗ ಅವ್ರೇನು ಮಾಡ್ತಾರೆ ಅಂತ ನಾನು ಮತ್ತೆ ಅದನ್ನೇ ಕೇಳ್ತೀನಿ. ಸೊ ನೀವು ಇವಾಗ ಯಾರನ್ನ ಡೀಲ್ ಮಾಡ್ತಾಯಿದ್ದೀರಾ, ಯಾರನ್ನ ಹ್ಯಾಂಡಲ್ ಮಾಡ್ತಾಯಿದ್ದೀರಾ, ಈ ವ್ಯಕ್ತಿಯ ಪರ್ಸ್ನಾಲಿಟಿ ಒಂಥರ ಪ್ಯಾಂಪರ್ ಮಾಡಬೇಕು, ನೋಡ್ಕೋಬೇಕು, ಆ ರೀತಿಯಾದ ಮನಸ್ಥಿತಿ ಇದೆ ಇವ್ರಿಗೆ. ಸೊ ಇದರಿಂದ ಏನಾಗ್ತಾಯಿದೆ, ಇಂಬ್ಯಾಲೆನ್ಸ್ ಆಗ್ತಾಯಿದೆ ರಿಲೇಷನ್ಶಿಪ್ನಲ್ಲಿ. ಸ್ಟ್ರಾಂಗಾಗಿ ಡಿಪೆಂಡೆನ್ಸಿ ಆಗ್ತಾಯಿದೆ ನಿಮ್ಮ ಮೇಲೇ ಎಲ್ಲ ಇದ್ದಾಗ ನಿಮಗೂ ಸಫೋಕೇಶನ್ ಆಗುತ್ತೆ ಅಲ್ವಾ. ಅದೇ ಇವಾಗ ಆಗ್ತಾ ಇರೋದು ನಿಮಗೆ. ಅವರು ಕೂಡ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು ಅನ್ನುವಂಥ ಮನಸ್ಥಿತಿ ಬಂದಿದೆ ಅಲ್ಲ, ಅದೇ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ. ಅವ್ರು ಈಸಿಯಾಗಿರಬೇಕು ಅನಿಸುತ್ತೆ. ನೀವೊಂಥರ ಅವ್ರಿಗೆ ಕಂಫರ್ಟ್ ಝೋನ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಓಕೆ, ಸೊ ಇದು ಅವರ ಇಮೋಷನಲ್ ಎನರ್ಜಿ. ನಾನು ಪಿಕ್ ಮಾಡೋದಾದರೆ ಇದೇ ಬರ್ತಾಯಿದೆ. ಸೊ ನಾನು ಟ್ಯಾರೋನ ಕೂಡ ಯೂಸ್ ಮಾಡ್ತೀನಿ. ಟ್ಯಾರೋಲಿ ಏನು ಬರುತ್ತೆ ನೋಡೋಣ. ಅದಾದ ನಂತರ ಮೈಂಡ್ ಮೆಸೇಜಸ್ನ ಕೂಡ ನಾನು ಹೇಳ್ತೀನಿ ನಿಮಗೆ. ಟ್ಯಾರೋ ವಿಚಾರವಾಗಿ ನೋಡೋಕ್ಕೆ ಹೋದರೆ ಅವರ ಕಡೆಗೆ ನಿಮ್ಮ ಇಮೋಷನ್ಸ್ ಏನಿದೆ, ಅವ್ರ ಮನಸ್ಥಿತಿ ಏನಿದೆ, ಹಾಗೂ ನಿಮಗೆ ಗೈಡೆನ್ಸ್ ನಾನು ಆಮೇಲೆ ಸಪ್ರೇಟಾಗಿ ಹೇಳ್ತೀನಿ. ಈಗ ಈ ರಿಲೇಷನ್ಶಿಪ್ ಕುರಿತಾಗಿ ಸಿಚುವೇಶನ್ ಏನಿದೆ ಅಂತ ಪಿಕ್ ಮಾಡೋಣ, ನೋಡೋಣ ಏನು ಬರುತ್ತೆ ಅಂತ. ಸೊ ಟೆಂಪರೆನ್ಸ್ ಬರ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ತುಂಬಾ ಶಾಂತತೆಯನ್ನು ಮತ್ತು ಪೇಷನ್ಸ್ನ, ತಾಳ್ಮೆಯನ್ನು ಇಟ್ಕೊಂಡೇ ಮುಂದೆ ಹೋಗಿದ್ದೀರಾ. ನೀವು ತಾಳ್ಮೆ ಕಳ್ಕೊಂಡಿಲ್ಲ, ನೀವು ಬಿಟ್ಕೊಟ್ಟಿಲ್ಲ. ಕಿಂಗ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಈ ವ್ಯಕ್ತಿ ಕೆಟ್ಟವರು ಅಂತ ಹೇಳಲ್ಲ. ಆದರೆ ಇವಾಗ ಅನುಭವಿಸ್ತಿರುವಂಥ ಪರಿಸ್ಥಿತಿ ಇದೆಯಲ್ಲ, ತುಂಬ ಕಷ್ಟಕರವಾಗಿದೆ. ಸ್ಪೆಷಲಿ ಫೈನಾನ್ಷಿಯಲ್ ಕ್ರೈಸಿಸ್ ನೋಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಕಂಡೀಷನಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ, ವರ್ಕ್ ಪ್ರೆಷರ್ ಇದೆ. ಅದರಿಂದ ರಿಲೇಷನ್ಶಿಪ್ಗೆ ತುಂಬ ಧಕ್ಕೆ ಉಂಟಾಗ್ತಾ ಇದೆ. ಒಂದು ನೀವೇನು ಮಾಡ್ಬೋದು ಅಂದರೆ ಸಪೋರ್ಟಿವ್ ಆಗಿರ್ಬೇಕು ನೀವು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಅದನ್ನು ಕೊಡುವಂಥ ಶಕ್ತಿ ಇದೆ ಅಂದರೆ ನೀವು ಮಾಡಿ. ಏಕೆಂದರೆ ಪ್ರೆಸೆಂಟ್ನಲ್ಲಿ ಅವರು ನಿಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ. ನೀವೇ 90% ಅವ್ರನ್ನ ನೋಡ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಇವಾಗ ನಾನು ರೀಡಿಂಗಲ್ಲಿ ಏನು ಬರುತ್ತೆ ಅದನ್ನು ಹೇಳ್ತೀನಿ. ನಿಮ್ಗೆ ರೆಸೊನೇಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾನು ಏನಿದೆ ಅದನ್ನು ಹೇಳಬೇಕಾಗತ್ತೆ ನಿಮಗೆ. ಕಮೆಂಟ್ನಲ್ಲಿ ನೀವು ಮಾಡ್ಬೋದು, ಕಮೆಂಟ್ ಮಾಡಿ ನಿಮಗಿದು ಕನೆಕ್ಟ್ ಆಗ್ತಾ ಇದೆಯಾ ರೀಡಿಂಗ್ ಅಂತ.
ಚಾರಿಯಟ್ ಬರ್ತಿರೋದ್ರಿಂದ ನಿಮ್ಮ ಅವರ ರಿಲೇಷನ್ಶಿಪ್ ಇನ್ನು 3 ವಾರದಲ್ಲಿ ಚೇತರಿಸ್ಕೊಳ್ಳುತ್ತೆ ಅಂತ ತೋರಿಸ್ತಿದೆ. ಜಸ್ಟ್ ಸ್ವಲ್ಪ ಟೈಮ್ ಕೊಡಿ. ಈಗಲೂ ನೀವೇನಾದರೂ ಲೈಕ್ ಮೆಸೇಜ್ ಕಾಲ್ಸ್ ಅಥವಾ ಅವ್ರಿಗೆ ಹೋಗಿ ಏನಾದ್ರು ನೀವೇ ಮಾತಾಡ್ಸೋಕ್ಕಾಗತ್ತೆ ಅಂದರೆ ನೀವು ಮಾತಾಡಿಸ್ಬಹುದು. ಬಿಕಾಸ್ ಅವ್ರು ನಿಜವಾಗ್ಲೂ ಈಗ ತುಂಬಾ ಪೇಯ್ನಲ್ಲಿದ್ದಾರೆ. ಅವ್ರಿಗೊಂದು ಸಪೋರ್ಟ್ ಸಿಸ್ಟಮ್ ಬೇಕು, ಅದು ನಿಮ್ಮಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ 5 ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಇತ್ತೀಚೆಗೆ ನಿಮಗೂ ಅವ್ರಿಗೂ ಏನೋ ಒಂದು ಸ್ವಲ್ಪ ಮನಸ್ತಾಪದ ಮಾತುಗಳಾಗಿದೆ, ಜಗಳಗಳಾಗಿದೆ, ಏನೋ ಒಂದು ಕಿರಿಕಿರಿ ಆಗಿದೆ. ನಿಮ್ಮ ಅವರ ನಡುವೆ ಕಿರಿಕಿರಿ ಖಂಡಿತವಾಗ್ಲೂ ಆಗಿದೆ, ಇಲ್ಲ ಅಂತ ಹೇಳಲ್ಲ. ನಿಮಗೆ ಅಯ್ಯೋ ನಂಗೆ ಸಾಕಾಗೋಗಿದೆ, ಇದೇ ಆಗೋಯ್ತು, ಈ ವ್ಯಕ್ತಿದು ಇದೇ ಗೋಳಾಗೋಯ್ತು ಅಂತ ಕೂಡ ನಿಮಗೆ ಅನ್ನಿಸ್ತಾ ಇದೆ. ಅದು ನನಗೆ ಅರ್ಥ ಆಗುತ್ತೆ. ಬಟ್ ಈಗ ಅವ್ರ ಇಮೋಷನ್ಸ್ ಚೆಕ್ ಮಾಡೋಕ್ಕೆ ಹೋದಾಗ ನಾನು ಅದನ್ನೇ ಪಿಕ್ ಮಾಡ್ತಾಯಿದ್ದೀನಿ. ಅವ್ರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಅವ್ರಿಗೆ ನೀವಿಲ್ಲ ಅಂದರೆ ಅವ್ರ ಲೈಫ್ ಝೀರೋ. ಈಗ ನೀವು ಇಲ್ಲದೆ ಇರೋದು ಆ ಆ್ಯಬ್ಸೆನ್ಸ್ ಅವ್ರಿಗೆ ತುಂಬ ಕಾಡ್ತಾ ಇದೆ. ಸೊ ನಿಮ್ಮ ಮೆಸೇಜ್ ಅಥವಾ ಕಾಲ್ಗೆ ಅವರೇ ಕಾಯ್ತಾ ಇದ್ದಾರೆ. ಬಟ್ ಆ್ಯಸ್ ಐ ಟೋಲ್ಡ್ ವಿತಿನ್ 3 ವೀಕ್ಸ್ ಎಲ್ಲ ಸರಿ ಹೋಗಬೇಕು ಅಂತಲೇ ಅಕಾರ್ಡಿಂಗ್ ಟು ಟ್ಯಾರೋ ಬರ್ತಾ ಇದೆ. ಅವ್ರ ಮೈಂಡ್ ಮೆಸೇಜಸ್ನೇ ಕೂಡ ನಿಮಗೆ ಹೇಳಿಬಿಡ್ತೀನಿ. ಅವ್ರಿಗೆ ಏನು ಹೇಳಬೇಕು, ಏನು ಮಾತಾಡಬೇಕು ಅನಿಸ್ತಾ ಇದೆ ಅಂತ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಮೈಂಡ್ ಮೆಸೇಜಸ್ ನೋಡೋಣ ಏನು ಬರುತ್ತೆ ಅಂತ. ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಪಾಕೆಟ್ನಲ್ಲಿ ಮನಿ ನೋಡ್ತಾ ಇದ್ದೀನಿ, ಆದರೆ ಹಣದ ಅಭಾವವಾಗೇ ನಾನು ನೋಡ್ತಾ ಇದ್ದೀನಿ. ಈಗಲೂ ಕೂಡ ಪಾಕೆಟಲ್ಲಿ ಅಷ್ಟು ಹಣ ಇಲ್ಲ. ಸೊ ಈ ವ್ಯಕ್ತಿ ಸ್ಟ್ರಾಂಗಾಗಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದಾರೆ. ಹಾಗೂ ಅವ್ರು ಏನು ಹೇಳ್ತಾರೆ, ನಿನ್ನ ನಡುವೆ ಡಿಫ್ರೆನ್ಸಸ್ ಇದೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ. ಐ ಫೀಲ್ ಪೇಯ್ನ್ ಫ್ರಮ್ ದ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್. ಅವ್ರಿಗೆ ಗೊತ್ತು ನಿಮ್ಗೆ ನೋವು ಕೊಟ್ಟಿದ್ದೀನಿ ಅಂತ, ಇಲ್ಲ ಅಂತ ಹೇಳಲ್ಲ. ಆದರೆ ಅವ್ರಿಗೆ ಇವಾಗ ನೀವು ಬೇಕು, ನಿಮ್ಮ ಅಟೆನ್ಷನ್ ಬೇಕು, ನಿಮ್ಮ ಪ್ರೀತಿ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಓಕೆ, ನೆಕ್ಸ್ಟ್ ಮೆಸೇಜ್, ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು. ಅವ್ರಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತಲೂ ನೋಡ್ತಾ ಇದ್ದೀನಿ. ಎನರ್ಜಿ ವೈಸ್ ನಾನು ಏನೋ ಒಂದು ಪುಲ್ ನಿಮ್ಮ ಕಡೆಗೆ ನೋಡ್ತಾ ಇದ್ದೀನಿ. ಅವರು ದೂರ ಇದ್ದರು, ಟ್ರಾವೆಲ್ ಮಾಡ್ತಾಯಿದ್ರು, ಓಡಾಡ್ತಿದ್ರು, ಏನೋ ಒಂದು ಕನೆಕ್ಷನ್ ನಿಮ್ಮ ವಿಷಯವಾಗಿ ಇದೆ. ವಿ ಆರ್ ಆಲ್ವೇಸ್ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಆಲ್ವೇಸ್ ಕನೆಕ್ಟೆಡ್ ಟು ಯು ಅಂತ. ಸ್ಯಾಬೋಟೇಜ್ ಬರ್ತಾ ಇದೆ. ಐ ಮೆಸ್ ಅಪ್ ದ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ಅವ್ರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ನಾನು ಹೇಳಿದ್ನಲ್ಲ, ಈ ಥರ ಅವ್ರು ನೋವು ಅನುಭವಿಸ್ತಿದ್ದಾರೆ. ಮುಖ ಯಾರಿಗೂ ತೋರ್ಸೋಕ್ಕಾಗ್ತಾಯಿಲ್ಲ, ಆ ಥರ ಡಿಪ್ರೆಸ್ಡ್ ಎನರ್ಜಿ. ಸೊ ನನಗೆ ಗೊತ್ತು ನಾನೇ ಹಾಳು ಮಾಡಿದ್ದು, ನನ್ನ ಕಡೆಯಿಂದಾನೇ ತಪ್ಪಾಗಿದೆ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಬೈ ಲೈಯಿಂಗ್ ಐ ರಿಪ್ಟ್ ಅಸ್ ಅಪಾರ್ಟ್. ಡಿಸ್ಹಾನೆಸ್ಟಿ. ಕೆಲವರಿಗೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಈ ವ್ಯಕ್ತಿ ಸುಳ್ಳು ಹೇಳಿದ್ದಾರೆ, ಡಿಸ್ಹಾನೆಸ್ಟಾಗಿ ವರ್ತಿಸಿದ್ದಾರೆ. ಏನೋ ಒಂದು ವಿಚಾರದಲ್ಲಿ ನಿಮ್ಮ ಹತ್ರ ಸುಳ್ಳು ಹೇಳಿ ಸಿಕ್ಕಾಕ್ಕೊಂಡಿದ್ದಾರೆ. ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು, ನನಗೆ ಗೊತ್ತು ನಾನು ಮಾಡಿದ್ದು ತುಂಬ ದೊಡ್ಡ ಅಪರಾಧ ಅಂತ ಕೂಡ ಈ ವ್ಯಕ್ತಿ ಪಶ್ಚಾತ್ತಾಪನ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರ ಮೈಂಡ್ ಮೆಸೇಜಸ್ ಆಗಿತ್ತು. ಸೊ ನಾವು ನಿಮಗೇನಿದೆ ಮೆಸೇಜಸ್ ಯೂನಿವರ್ಸಿಂದ ಗೈಡೆನ್ಸ್, ಈ ರಿಲೇಷನ್ಶಿಪ್ ಕುರಿತಾಗಿ, ನಿಮ್ಮ ಲೈಫ್ ಕುರಿತಾಗಿ ಗೈಡೆನ್ಸ್ ಏನಿದೆ ಅಂತ ಕೂಡ ಚೆಕ್ ಮಾಡಿ ಹೇಳ್ತೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಈ ಥರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಹೇಳಿ. ಓಕೆ, ದ ಫಸ್ಟ್ ಮೆಸೇಜ್ ಸನ್ ಸಲ್ಯೂಟೇಷನ್ ಅಂತ ಬರ್ತಾ ಇದೆ. ಪ್ರೇಸ್ ದ ಟೆಂಪಲ್ ದಟ್ ಕ್ಯಾರೀಸ್ ಯೋರ್ ಸ್ಪಿರಿಟ್, ಸಪೋರ್ಟ್ ಇಸ್ ನೀಡೆಡ್. ಸ್ವಲ್ಪ ಯೋಗ ಮತ್ತು ನೇಚರ್ಗೆ ಕನೆಕ್ಟ್ ಆಗಿ ನಿಮಗೆ ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ, ನೇಚರ್ ಹೀಲಿಂಗ್ ಅವಶ್ಯಕತೆ ಇದೆ ಅಂತ ಮೆಸೇಜ್ ಬರ್ತಾ ಇದೆ. ಸೂರ್ಯ ನಮಸ್ಕಾರ ಮಾಡೋದಾದರೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ. ನೆಕ್ಸ್ಟ್ ಮೆಸೇಜ್ ಸನ್ ವೀಲ್ ಅಂತ ಬರ್ತಾ ಇದೆ. ಸನ್ ಅಂತದ್ದು ಸನ್ ಅಂತ 2 ಸಲ ಬಂದಿದೆ. ಸೊ ಇದು ಕೊಡ್ತಿರುವಂಥ ಇಂಡಿಕೇಷನ್ ಏನಾಗುತ್ತೆ ಅಂದರೆ, ಬೆಳಗ್ಗೆ ಬೇಗ ಎದ್ದರೆ ಪಾಸಿಟಿವ್ ಎನರ್ಜಿನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. 5 ಗಂಟೆಗೆ ಎದ್ದೊಳ್ತೀರಾ, ಎದ್ದರೆ ತುಂಬ ಒಳ್ಳೆಯದು. ಆಗಲ್ಲ ಅಂದರೆ ಅಟ್ಲೀಸ್ಟ್ 6 ಗಂಟೆಗೆ ಎದ್ದೊಳಿ. ಮೇಕ್ ಶೋರ್ ಟು ಕ್ಯಾಚ್ ಯೋರ್ ಬ್ರೆತ್. ಯು ಆರ್ ಇನ್ ಫಾರ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಜರ್ನಿ. ಹೊಸದಾದ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುತ್ತೆ. ಅದಕ್ಕೆ ನೀವು ತುಂಬ ಸೋಂಬೇರಿತನ ಬಿಟ್ಟು ಸ್ವಲ್ಪ ಬೇಗ ಎದ್ದೋಳಿ ಅಂತ ಒಂದು ರಿಮೈಂಡರ್ ಕಾರ್ಡ್ ಬಂದಿದೆ ನಿಮಗೆ. ನೆಕ್ಸ್ಟ್ ಮೆಸೇಜ್, ದ ಲಾಸ್ಟ್ ಮೆಸೇಜ್, ಪೇಪರ್ ಬೋಟ್ಸ್ ಬರ್ತಾ ಇದೆ. ಸ್ಟೇ ಅಫ್ಲೋಟ್ ಆ್ಯಂಡ್ ಡೋಂಟ್ ಟಿಲ್ಟ್ ಟೂ ಮಚ್. ಅ ಲೆಸನ್ ಅವೇಟ್ಸ್ ಯು. ಸೊ ಇವಾಗ ಈ ಪೇಪರ್ ಬೋಟ್ ಅಂದರೆ ನಿಮಗೆ ಗೊತ್ತಲ್ವಾ, ನಾವು ಬಾಲ್ಯದಿಂದ ಅದನ್ನೆಲ್ಲ ಆಡ್ಕೊಂಡು ಬಂದಿದ್ದೀವಿ ಪೇಪರ್ ಬೋಟ್ನ.
ಪೇಪರ್ ಬೋಟ್ ಹೇಗೆ ಅಂದರೆ ನಾವು ಅದನ್ನು ಸರಿಯಾಗಿ ಮಾಡಿಲ್ಲ, ಆ ಪೇಪರ್ ಬೋಟ್ ಫೋಲ್ಡಿಂಗ್ ಸರಿಯಾಗಿ ಮಾಡಿಲ್ಲ ಅಂದರೆ ಅದು ಮುಳುಗೋಗುತ್ತೆ, ಕರೆಕ್ಟ್ ಅಲ್ವಾ? ನೀರಿಗೆ ಹಾಕಿದ ತಕ್ಷಣ. ಪೇಪರ್ ಬೋಟ್ ಸರಿಯಾಗಿ ಮಾಡಿದ್ರು ಒಂದೊಂದು ಸಲ ನೀರು ಫೋರ್ಸಿಂದನೂ ಆ ಪೇಪರ್ ಬೋಟ್ ಸರಿಯಾಗಿ ಬ್ಯಾಲೆನ್ಸ್ ಆಗದೆ ಆವಾಗಲೂ ಕೂಡ ಪಲ್ಟಾಯಿಸುತ್ತೆ. ಸೊ ನಿಮ್ಮ ಲೈಫ್ ಈಗ ಪರಿಸ್ಥಿತಿ ಪೇಪರ್ ಬೋಟ್ ಥರ ಇದೆ, ಏನಾದರೂ ಆಗಬಹುದು, ನೀವು ಹುಷಾರಾಗಿರಬೇಕಾಗುತ್ತೆ. ಸ್ಪೆಷಲಿ ಹೌ ಯು ವಿಲ್ ಟೇಕ್ ಥಿಂಗ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಅಂತ ಬರ್ತಾ ಇದೆ. ಸ್ವಲ್ಪ ಏಳು ಬೀಳು ಕೂಡ ಅನುಭವಿಸ್ಬೋದು ನಿಮ್ಮ ಲೈಫಲ್ಲಿ, ಆ ವಿಷಯವಾಗಿ ಹುಷಾರಾಗಿರಿ ಅಂತ ಮೆಸೇಜ್ ಬರ್ತಾ ಇದೆ. ಈಗ ನಿಮ್ಮ ಸಿಚುವೇಶನ್ ಪೇಪರ್ ಬೋಟ್ ಥರ ಇದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಗುಡ್ ಆಲ್ಸೋ ಕ್ಯಾನ್ ಹ್ಯಾಪನ್ ಅಲ್ವಾ? ಆದರೆ ಜವಾಬ್ದಾರಿಯಾಗಿ, ಪಾಸಿಟಿವ್ ಆಗಿ, ಸ್ಟ್ರೆಸ್ ಫ್ರೀಯಾಗಿ ಇರಬೇಕು. ಪ್ರೆಷರೈಸ್ ಆಗೋಕ್ಕೆ ಹೋಗಬೇಡಿ. ಇನ್ನೊಂದು ನಾನೇನು ಹೇಳ್ತೀನಿ ಅಂದರೆ, ಈಗ ನಿಮಗೆ ಈ ವ್ಯಕ್ತಿ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ, ಸರಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ದಟ್ಸ್ ಓಕೆ, ದಟ್ಸ್ ಫೈನ್. 3 ವೀಕ್ಸ್ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಆದರೆ ಈಗ ಪ್ರೆಸೆಂಟ್ನಲ್ಲಿ ಈ ವ್ಯಕ್ತಿ ನಿಮ್ಮಿಂದ ಅಟೆನ್ಷನ್, ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೌದು, ಅವ್ರು ನೋಯಿಸಿದ್ದಾರೆ, ಕೆಟ್ಟದಾಗಿ ಮಾತಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ಡಿಸ್ಹಾನೆಸ್ಟಾಗಿ ಸುಳ್ಳುಗಳು ಹೇಳಿ ಎಲ್ಲ ಒಪ್ಕೊಳ್ತಾ ಇದ್ದೀನಿ. ನಿಮ್ಗದು ಮಾಡೋಕ್ಕೆ ಆಗುತ್ತೆ ಅಂದರೆ ಮಾಡಿ, ಬಟ್ ಡೋಂಟ್ ಫೋರ್ಸ್, ಡೋಂಟ್ ಪುಷ್ ಯುವರ್ ಸೆಲ್ಫ್, ದಟ್ಸ್ ಓಕೆ. Okay, I hope this video was helpful. Take care. Namaskara. Thank you so much.